ಇಲ್ಲಿ ಕಕ್ಕಡ ಅಂತ ಕರಿತಾರ ಇದನ್ನ ಸಾಮಾನ್ಯ ಭಾಷೆ ಒಳಗ. ಇದಕ್ಕ ಬೆಂಕಿ ಹಚ್ಚುನು, ಬೆಂಕಿನ ಮೈ ಮೇಲೆ ಓಡಾಡಿಸೋನು ಅಂತ. ನೋಡಿ, ಈ ಬೆಂಕಿನ ಮೈ ಮೇಲೆ ಓಡಾಡಿಸಿದ್ರೆ ಸುಡೋದಿಲ್ಲ. ಯಾಕೆ ಸುಡೋದಿಲ್ಲ ಅಂತ ನೋಡೋಣ, ಹೌದಾ? ನೋಡ್ರಿ ನೀವು ಹಂಗೆ ಹೌದಾ, ಮೈ ಮೇಲೆ ಎಲ್ಲ ಓಡಾಡಿಸ್ಕೋಬೋದು. ಹೌದಾ? ಯಾಕೆ ಸುಡುದಿಲ್ಲ ನೀವು ಅನ್ಕೊಂಡಿರ್ಬೋದು, ಸರ್ ಕೈಯಾಗ ಏನ್ರ ಅಂಟಿಸ್ಕೊಂಬಂದಾರ ಹಚ್ಕೊಂಬಂದಾರ ಏನೂ ಇಲ್ಲ. ಇಲ್ಲಿ ಈ ಬೆಂಕಿ ಚಲಿಸ್ತಾ ಇರ್ತೈತಿ ಮೈ ಮೇಲೆ. ಚಲಿಸುವ ಬೆಂಕಿ ಸುಡುದಿಲ್ಲ ಅಂತ ನಾವು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಅದನ್ನೇನು ಮಾಡ್ತೀವಿ, ಜಾಗ ಬದಲಿ ಮಾಡ್ತೀವಿ. ನೋಡಿ, 2 ಸೆಕೆಂಡ್ಗಿಂತ ಹೆಚ್ಚು ಅದು ಒಂದ ಕಡೆ ಇತ್ತಂದ್ರೆ ಸುಡುತ್ತದ. ನಾ ಇದು ಸುಡುವ ಅಷ್ಟೊತ್ತಿಗೆ ಮುಂದೆ ತೊಗೊಂಡಿರ್ತೀನಿ, ಮತ್ತೆ ಹಿಂದಕ್ಕೆ ಬರ್ತಿರ್ತೈತಿ. ಹಂಗ ಮೂವ್ ಆಗ್ತಾ ಇರೋದ್ರಿಂದ ಅದೇನಾಗುದಿಲ್ಲ, ಸುಡುದಿಲ್ಲ. ಒಂದನೇ ಕಾರಣ. ಎರಡನೇದು, ಈ ಬೆಂಕಿ ನಾ ಇದ್ರ ಮೇಲೆ ಓಡಾಡಿಸೋ ಮುಂದ ಮೇಲ್ಮುಖವಾಗಿ ಚಲಿಸ್ತಿರ್ತದೆ ಬೆಂಕಿ. ಹೌದಾ? ಮೇಲ್ಮುಖವಾಗಿ ಚಲಿಸ್ತಿರ್ತೈತಿ. ಇನ್ನೊಂದೇನಂತಂದ್ರ ಮೇಲ್ಗಡೆ ಇರ್ತಕ್ಕಂತ ಈ ಕೂದಲುಗಳು ಸುಡ್ತಾವು, ಚರ್ಮ ಸುಡುದಿಲ್ಲ. ಯಾಕಂತಂದ್ರ ಇದ್ರ ಮೇಲಿರ್ತಕ್ಕಂಥ ಜೀವಕೋಶಗಳು ಡೆಡ್ ಸೆಲ್ಸ್ ಇವು. ನಮ್ಮ ಹೊರಗಡೆ ಇರುವಂತವು ಡೆಡ್ ಸೆಲ್ಸ್ ಇವು. ಸೊ ಹಾಗಾಗಿ ಅವಕ್ಕ ಬೇಗ ಏನಾಗುದಿಲ್ಲ ಅಂದ್ರ ಶಾಖ ಸುಟ್ಟ ಅನುಭವ ಆಗೋದಿಲ್ಲ. ಹಾಗಾಗಿ ಚಲಿಸುವ ಬೆಂಕಿ ಸುಡೋದಿಲ್ಲ. ಇದನ್ನೇನ್ ಮಾಡ್ತಾರಂದ್ರ ಮೈ ಮೇಲೆಲ್ಲ ಬೆಂಕಿ ಓಡಾಡಿಸ್ಕೊಂಡು ನನಗ ದೇವ್ರು ಬಂದೈತಿ ಅಂತ ಏನ್ ಮಾಡ್ತಾರ ಕೆಲವ್ರು, ಅಭಿನಯ ಇದನ್ ಮಾಡ್ತಿರ್ತಾರ. ಸೊ ಇನ್ನು ಕೆಲವು ಅಗ್ನಿ ಹಾಯ್ತಿರ್ತಾರ ನೋಡ್ರಿ, ಅದ್ರ ಹೆಂಗ್ ಓಡೋಕ್ಕಾರ ಅವ್ರು, ಫಾಸ್ಟ್ ಆಗಿ ಓಡೋಕ್ಕಾರ ಅವ್ರು. ಹೌದಾ? ನಿಧಾನವಾಗಿ ಹೋದ್ರೆ ಏನಾಗತ್ತೆ, ಸುಡ್ತೈತಿ. ಅವ್ರ ಏನಂತ ತಿಳ್ಕೊಂತಾರ, ಯಾರು ಸುಡ್ಲಾರ್ದಂಗ ಹೊರಗೆ ದಾಡ್ತಾರೋ ಅವ್ರು ಶುದ್ಧ, ಯಾರು ಸ್ವಲ್ಪ ಕಾಲು ಸುಟ್ಕೊಂಡ್ರಂದ್ರ ಅವ್ರೇನೋ ಅಶುದ್ಧ ಐತಿ, ಅವರಲ್ಲಿ ಅಪವಿತ್ರತೆ ಐತಿ, ಅಶುದ್ಧತೆ ಐತಿ ಅಂತ ಆತರ ಭ್ರಮಿಸ್ತಾರ. ಸೊ ಇದು ಯಾರಿಗಾದ್ರೂ ಬೆಂಕಿ ಇಂತರಿ ಸುಡ್ಬೇಕು ಇಂತರಿ ಸುಡ್ಬಾರ್ದು ಅಂತ ಅದ್ ಗೊತ್ತಿಲ್ಲ. ನಿನ್ನ ಬಕ್ಕನ ಹಾಕೊಂಡ್ರೆ ನಿನ್ ಬಕ್ಕನ ಸುಡುತ್ತ, ನನ್ನ ಬಕ್ಕನ ಹಾಕೊಂಡ್ರೆ ನನ್ನ ಬಕ್ಕನ ಸುಡುತ್ತ. ಬೆಂಕಿ ಎಲ್ಲಾರನು ಸುಡುತ್ತದೆ, ಯಾರ ಮನೆಗೆ ಹಚ್ಚಿದ್ರು ಸುಡುತ್ತದೆ ಅಲ್ವಾ? ಹಾಗಾಗಿ ಇಲ್ಲಿ ಚಲಿಸುವ ಬೆಂಕಿ ಏನಾಗುದಿಲ್ಲ, ಸುಡೋದಿಲ್ಲ ಅಂತ. ಚಲಿಸುವ ಬೆಂಕಿ ಸುಡುವುದಿಲ್ಲ.